ನಾನು ನಿಮ್ಮ ಸೆಕೆಂಡ್ ಮಮ್ಮಿ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಅದೇ ನಮಗೆ ಬೇಡ. ನೀವು ಇನ್ನೊಬ್ರನ್ನ ಕರ್ಕೊಂಡು ಬರ್ತೀರಾ? ಗುಂಡಣ್ಣಂಗೆ ಇವತ್ತು ನಾನು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ. ಬನ್ನಿ. ಹಲೋ, ಇಟ್ಸ್ ಮೈ ವ್ಲಾಗ್. ಹೋಗೋ ಆ ಕಡೆ. ಆ್ಯಕ್ಚುಲಿ ಇದು ನನ್ನ ವ್ಲಾಗು, ನಾನು ಕಂಟಿನ್ಯೂ ಮಾಡಬೇಕು. ಇವನು ಯಾರೋ ಬಂದಿದ್ದಾನೆ, ತನ್ಮಯ್. ಹೋಗೋ ಕಡೆ. ಸೊ ನಾನು ತನ್ವಿ, ನಿಮ್ಮ ಮುದ್ದಿನ ಬಂಗಾರಿ. ನಾನು ನಿಮಗೆ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬನ್ನಿ ಇವಾಗ. ಬನ್ನಿ 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 ಬನ್ನಿ. ಓಕೆ, ಸೊ ಫಸ್ಟ್ ಮಿಸ್ಟರ್ ಶ್ರೇಷ್ಠ. ಹಿಯರ್ ವಿ ಮಿಸ್ ಆಂಟಿ. ಅವರು ಮಿಸ್ಟರ್ ಥರ ಕಾಣ್ತಾರೆ, ಆದರೆ ಮಿಸ್ ಅವ್ರು ಮಿಸ್ಸಸ್ಸು ಆಗಿಲ್ಲ. ಪ್ರತಿ ಸಲ ಮಿಸ್ಸಸ್ ಆದಕ್ಕೆ ಹೋದಾಗ ಮಿಸ್ ಆಗುತ್ತೆ. ಉಗಿಸ್ಕೊಂಡು ಮಿಸ್ ಆಗ್ತಾರೆ. ಮಿಸ್ಸಸ್ ಆಗೋ ಬದಲು. ಅದೇ ಆದರೆ ನೀವು ಇವಾಗ ಭಾಗ್ಯಲಕ್ಷ್ಮಿ ಬಗ್ಗೆ ಹೇಳಬೇಕು. ನೀವೇನು ಕರೆಕ್ಟರು, ರಿಯಲ್ ಲೈಫ್ ಬಗ್ಗೆ ಹೇಳಿ. ನಾನು ನಿಮ್ಮ ಸೆಕೆಂಡ್ ಮಮ್ಮಿ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಅದೇ ನಮಗೆ ಬೇಡ. ನಮಗೆ ಬೇಡ. ನಾನು ಇಡ್ಲಿ ದೋಸೆ ತಿನ್ನೋ ಬದಲು ಆರಾಮ್ಸೆ ಪಾಸ್ತಾ, ಪಿಜ್ಜಾ, ಬರ್ಗರ್ ಎಲ್ಲ ತಿನ್ಬೋದು. ಅಟ್ಲೀಸ್ಟ್ ಇಡ್ಲಿ ದೋಸೆ ಕೊಡ್ತಾ ಇದ್ದೀನಿ. ಈ ಅಮ್ಮ ಬೀದಿಗೆ ತಳ್ತಲ್ ನಿನ್ನ. ಅವಾಗಲೇ ಅವರಿಬ್ರು ಫೋನ್ ಪೇ ನಂಬರ್ ಶೇರ್ ಮಾಡಿದ್ ಗೊತ್ತಾಗಿಲ್ವಾ? ಹೌದಾ? ನೋಡಿದೆ ನೀವು ಮಾಡಿದ್ದು. ತುಂಬಾ ಹೋಗಿದೆ. ಎಲ್ಲರೂ ಹಿಂಗೆ ಇದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೋದು. ನೋಡು, ಹಿಂಗೆ ಆಯ್ತಾ? ನೀನ್ ಒಂದ್ ಮಮ್ಮಿ ಇಟ್ಕೋ, ಆಮೇಲೆ ನೀವ್ ಇನ್ನೊಬ್ರನ್ನ ಕರ್ಕೊಂಡ್ ಬರ್ತೀರಾ? ಓ ಮೈ ಗಾಡ್, ಅದೇ ಮೊಲ. ಸೊ ನಮ್ಮ ಸ್ವೀಟ್ ಡ್ಯಾಡಿ, ನಮ್ಮ ಸ್ವೀಟ್ ಮಮ್ಮಿ, ನಮ್ಮ ಸ್ವೀಟೆಸ್ಟ್ ಆಂಟಿ ಬೈಸ್ಕೊಂಡು ನಮ್ಗೆ ಆಂಟಿ ಆಗ ಟ್ರೈ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಮ್ಮಂಗೆ ಗುಂಡಣ್ಣಂಗೆ ಪಾಯಿಂಟ್ ಔಟ್ ಮಾಡಿದ್ದು. ನೋಡು, ಈ ವರ್ಲ್ಡ್ ಅಲ್ಲಿ ಎವ್ರಿಬಡಿ ಇಸ್ ಇನ್ಕ್ಲೂಡೆಡ್. ಯು ಆರ್ ಓಕೆ, ಯು ಆರ್ ಹ್ಯಾಪಿ. ಓಕೆ, ಇವಾಗ ನೀವು ಹೇಳಿ, ನೀವು ಮಾತಾಡಬೇಕು. ಏನ್ರ ಬಗ್ಗೆ ಮಾತಾಡಿ? ನಿಮ್ಮ ರಿಯಲ್ ಲೈಫ್, ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಬಗ್ಗೆ ಹೇಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಮಗೆ ಗೊತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಖರಾಬ್ ಆಗಿದೆ. ಯಾಕಂದರೆ ನಮ್ಮ ಅಜ್ಜಿ ಹೋಗ್ಬಿಟ್ರೆ ರಪ್ ಅಂತ ಕೊಡ್ತಾರೆ, ತಿರ್ಗಾ ನಮ್ಮ ಅಮ್ಮ ಹೋಗ್ಬಿಟ್ರೆ ರಪ್ ಅಂತ ಕೊಡ್ತಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಫುಲ್ ಖರಾಬ್ ಆಗಿರುತ್ತೆ. ಮಾತಾಡಲಿ. ಹಾಂ, ರೆಡಿ. ತುಂಬ ಖುಷಿ ಆಗ್ತದೆ. ಇಟ್ಸ್ ಬೀನ್ 2 years ಆಫ್ ಭಾಗ್ಯಲಕ್ಷ್ಮಿ ಜರ್ನಿ. ನೀವೇ ಎಲ್ಲರೂ ನೋಡ್ತಿದ್ದೀರಾ. ನಮ್ಮದು ಲೈಕ್ ವಿ ಆರ್ ಲೈಕ್ ಅ ಫ್ಯಾಮಿಲಿ. ಆನ್ ಸ್ಕ್ರೀನ್ ನೀವೇನು ನೋಡ್ತಿರೋ, ನಾವು ಆಫ್ ಸ್ಕ್ರೀನ್ ಹಂಗಿಲ್ಲ. ಐ ಹ್ಯಾವ್ ಗಾಟ್ ಅ ಲೈಕ್ ವೆರಿ ಗುಡ್ ಕೋ ಆರ್ಟಿಸ್ಟ್. ಇವಾಗ ಅವ್ರು ಹೇಳ್ಕೊಟ್ರು ಈ ಥರ ಬರ್ತಾರೆ ನನಗೆ ಹೇಳಿ ಅಂತ. ಆ್ಯಂಡ್ ನನ್ನ ಗಂಡನ 2 ಮಕ್ಕಳಿದ್ದಾರಲ್ಲ, they're the cutest. ಅಂದ್ರೆ ನಮ್ಮ ಸೆಟ್ ಬಂದ್ರೆ ಸಖತ್ತಾಗಿ ಬೈತಾರೆ. ಅಕ್ಕ ಸ್ವೀಟೆಸ್ಟ್ ಆಗಿ ಬೈತಾರೆ ಗುಂಡಣ್ಣ. ಅದು ಆನ್ ಸ್ಕ್ರೀನ್ ಐ ಆಮ್ ಟಾಕಿಂಗ್ ಅಬೌಟ್. ಅಲ್ಲ, ನಾವು ಆಫ್ ಸ್ಕ್ರೀನ್ ಹೇಳ್ತಾ ಇದ್ದೀವಿ ಅವತ್ತಿಂದ. ಆಫ್ ಸ್ಕ್ರೀನ್ ಅವಾಗ ಬೈ ಮಿಸ್ಟೇಕ್ ಆಗಿ ಏನೇನೋ ಆಗುತ್ತೆ ಅಷ್ಟೇ. ಅದರ್ ದೆನ್ ದಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ತುಂಬ ಖುಷಿ ಆಗುತ್ತೆ. ಫೇವ್ರೆಟ್ ಫುಡ್ ಬಗ್ಗೆ ಹೇಳ್ಬೇಕು ಇವಾಗ. ಫುಡ್ ಬಗ್ಗೆನಾ? ಬಿಕಾಸ್ ಇಲ್ಲಿ ಅವ್ನು ಯಾಕೆ ಫುಡ್ ಬಗ್ಗೆ ಬರ್ತಿದ್ದಾನೆ ಅಂದ್ರೆ ಅವನು ಮೈಂಡಲ್ಲಿ ಯಾವಾಗಲೂ 24/7 ಅದೇ ಓಡ್ತಿರುತ್ತೆ. ನನಗೂ ಒಂದೇ ಫೇವ್ರೆಟ್ ಫುಡ್ ಯಾವ್ದು ಹೇಳು? ಚಿಕನ್. Yes, exactly. Chicken is my favorite food. ರಿಯಲ್ ಲೈಫ್ ನಲ್ಲೂ ಅದೇ ತರ ಇರುತ್ತೆ. ಇವಾಗ ಮೂವಿಂಗ್ ಆನ್. ಶ್ರೇಷ್ಠ ಆಂಟಿ ಹಾಡು ಹೇಳ್ತಾರೆ ಈಗ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ಯು ಮಸ್ಟ್ ಕೇಳಲೇಬೇಕು. ಅಂಡ್ ಶಿ ಇಸ್ ಅ ವೆರಿ ಗುಡ್ ಸಿಂಗರ್ ಅಂಡ್ ಶಿ ಇಸ್ ಅ ವೆರಿ ಗುಡ್ ಡಾನ್ಸರ್. ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ. ಅದನ್ನ ನೋಡಿದ್ರೆ ನಿಮ್ ಕಣ್ಣು ಹೋಗ್ಬೋದು. ಸದ್ಯಕ್ಕೆ ಕಿವಿ ಹೋಗಿಸ್ತೀನಿ. ಅದೇನಂದ್ರೆ ದಿಸ್ ಇಸ್ ರೇಡಿಯೋ ಸಿಟಿ, ಅಲ್ಲಿ ಸಾಂಗ್ಸ್ ಬರೋದು. ಹಾಡ್ಬೇಕು. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ. ಆಕ್ಚುಲಿ ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ಅವಳ ಟ್ಯಾಲೆಂಟ್ ಎಲ್ಲ ಕಡೆ. ಧನ್ಯವಾದಗಳು. ಒಂದು ನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಅದು ಯಾವ್ದು ಅಂದ್ರೆ ಮೈ ಇಮ್ಯಾಜಿನೇಷನ್ ಅಷ್ಟೇ. ಮೈ ಗಾಡ್,
ನನ್ನ ಮಗನೇ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಎಲ್ಲ ಇವರಿಂದ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಗುಂಡ. ಮೈ ಟೀಚರ್ ಎಲ್ಲ ಇವರೇ. ಇಷ್ಟೊತ್ತವರೆಗೂ ಗೂಗಲ್ ಆಂಟಿ ಜೊತೆ ಫ್ಲರ್ಟ್ ಮಾಡ್ತಿದ್ದ. ಪ್ಲೀಸ್ ಶೋ ಮಿ ಅ ಫೋಟೋ, ಪ್ಲೀಸ್ ಸಾರಿ ಸೆಂಡ್ ಮಿ ಅ ಫೋಟೋ. ನಾನು ಏನಿಲ್ಲ ಇವಾಗ ಮೂವಿಂಗ್ ಆನ್ ತಾಂಡವ್ ಸೂರ್ಯವಂಶಿ. ಎಸ್ ಸರ್, ವಾಟ್ ಡು ಯು ವಾಂಟ್ ಟು ನೋ? ಸೊ ಇವನು ಕುದುರೆನ ಓಡಿಸ್ಬಿಟ್ಟು ಬಂದ. ಓ ಯಾ, ಸೊ ನಾನು ತುಂಬ ಒಂದು ರಿಸ್ಕಿ ಪೊಸಿಷನಲ್ಲಿ ಕೂತ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಅವರ್ ಬ್ಯೂಟಿಫುಲ್ ಫ್ಯಾಮಿಲಿ. ಇದು ಆಲ್ಮೋಸ್ಟ್ ಫ್ಯಾಮಿಲಿ ಆ್ಯಂಡ್ ದಿಸ್ ಇಸ್ ವೈ ಇಸ್ ದಿಸ್ ಅ ಫ್ಯಾಮಿಲಿ ಅಂದರೆ ಆನ್ ಸ್ಕ್ರೀನ್. ಸೊ ಅಲ್ಲಿ ನನ್ನ ಹೆಂಡತಿ ನಮ್ಮ ಮಾವ ಹತ್ರ ಹೋಗಿ ಸಿಕ್ಕಾಪಟ್ಟೆ ಡವ್ ಮಾಡ್ತಿದ್ದಾರೆ. ಸೊ ಟಿಪಿಕಲಿ ಸುಷ್ಮಾ ಅನ್ನೋ ಕ್ಯಾರೆಕ್ಟರ್ ರಿಯಲ್ ಆಗಿ ಬರುತ್ತೆ, ವಿಚ್ ಐ ಮೀನ್ ಶಿ ಇಸ್ ದ ಬಿಗ್ಗೆಸ್ಟ್ ಡವ್ ರಾಣಿ, ಯು ನೋ. ಶಿ ಮೈಟ್ ಬಿಕಮ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದ ಕಂಪನಿ ಡವ್. So yeah, so this craziness is always alive. It's a beautiful set. Dina ನಾವು ಸೆಟ್ ಬಂದಾಗಲೆಲ್ಲ it's just pure crazy, silly. ಯಾಕಂದ್ರೆ ಅವರೇ ಒಂದು ಕ್ರೇಜಿ ಪರ್ಸನ್. ಯಾ, ಕ್ರೇಜಿ ಅಂದ ತಕ್ಷಣ ಕಿತ್ಕೋತೀಯ ಮೈಕು. So very good. So this is a family. This is a crazy family and the head of crazy, CEO. ನೆಕ್ಸ್ಟ್ ಇವಾಗ ಮೇನ್ ಭಾಗ್ಯಲಕ್ಷ್ಮಿ. ಇವಾಗ ಮೇನ್ ಕ್ಯಾರೆಕ್ಟರಿಗೆ ಬರೋಣ. ಸೊ ನಿಮಗೆ ಏನು ಅನ್ಸುತ್ತೆ ನಿಮಗೆ? ಯಾರ ಬಗ್ಗೆ? ಎಲ್ಲರ ಬಗ್ಗೆ, ಇಡೀ ನಿಮ್ಮ ಸೆಟ್ ಎಕ್ಸ್‌ಪೀರಿಯನ್ಸ್ ಎಲ್ಲ. ಸೂಪರ್. ನಿಮ್ಮ ಬಗ್ಗೆ ಏನು ಅನ್ಸುತ್ತೆ? ಸೀರಿಯಲ್ ಬಗ್ಗೆ ಏನು ಅನ್ಸುತ್ತೆ? ನನ್ನ ಬಗ್ಗೆ ನನಗೇನು ಅನ್ನಿಸ್ಬೇಕು? ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡ ಪರ್ಸನಾಲಿಟಿ ಅಂದರೆ 2 ಮೈಕ್ ಹಿಡಿತಾವ್ರು ನಿಮಗೆ. ಅದಕ್ಕೆ 2 ಡೈಲಾಗ್ ಇರಲ್ಲ, ಬರೀ ಹಿಂದೆನೇ ನಿಂತಿರ್ತೀನಿ. ಇವಾಗ ನಾವು ಇನ್ನೊಂದು ನಿಜವಾಗ್ಲೂ ಮೇನ್ ಪರ್ಸನ್ಗೆ ಹೋಗೋಣ. ರೆಡಿ ಗೊಂಡು ಬನ್ನಿ 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 ಬನ್ನಿ. ಯು ಟರ್ನ್. ಇಲ್ಲೇ ಇದ್ದಾರೆ ನಮ್ಮ ಮೇನ್ ಪರ್ಸನ್. ಸೊ ಇವಾಗ ಇವ್ರನ್ನ ನಿಲ್ಸ್ಕೊಂಡು ಮಾತಾಡೋದಕ್ಕಿಂತ ನಾವು ಕೂರಿಸಿ ಒಂದು ಗೌರವ ಕೊಟ್ಟು ಮಾತಾಡ್ತೀವಿ. ಪ್ಲೀಸ್ ಪ್ಲೀಸ್ ಹ್ಯಾವ್ ಅ ಸೀಟ್. ಸೊ ನಾವು ಸನ್ಮಾನ ಹಿಂಗೆ. ಭಾಗ್ಯ ಎಂಥ ಮಕ್ಕಳನ್ನ ಹೆತ್ಬಿಟ್ಟೆ ಭಾಗ್ಯ. ಹಾಂ, ಈಗ ಏನು ಮಾತಾಡಬೇಕು ಫ್ರೆಂಡ್ಸ್? ಏನು ಅನ್ಸುತ್ತೆ? ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆ ನಮ್ಮ ಬಗ್ಗೆ ಏನು ಅನ್ಸುತ್ತೆ? ನಿಮ್ಮ ಮುಖಗಳನ್ನ ನೋಡಿದಾಗ ನೀವು ನನ್ನ ಸ್ವಂತ ಮಕ್ಕಳಲ್ಲ ಅನ್ನೋ ಖುಷಿ ತುಂಬ ಇರುತ್ತೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಸೆಟ್ಟಲ್ಲಿ ನಾವು ಯಾವಾಗಲೂ ಹೀಗೆ ತರಲೆ ಮಾಡ್ತಾ ಇರ್ತೀವಿ. ಆ್ಯಂಡ್ ನೀವು ಆಮೇಲೆ ಬೇಕಾದರೆ ನೋಡ್ಬೋದು, ನಮ್ಮ ಡೈರೆಕ್ಟ್ರು ಯಾವಾಗಲೂ ನಮಗೆ ಬೈತಾ ಇರ್ತಾರೆ. ನಾವು ದಿನಾಗಲೂ ಹಿಂಗೆ ಒರ್ಸ್ಕೊಂಡು ಬಾ. ಏನು ನಮ್ಮ ಫ್ಯಾಮಿಲಿಗೆ ಒಂದು ನೇಮ್ ಇದೆ, ನೀವು ಹೇಳ್ಬಿಡಿ. ಸರ್ಕಸ್ ಫ್ಯಾಮಿಲಿ. ಸರ್ಕಸ್ ಫ್ಯಾಮಿಲಿ. ಯಾಕಂದರೆ ನಾವು 4 ಜನನೂ ಒಂದು ಕಡೆ ಇದ್ಬಿಟ್ರೆ ಏನೋ ಒಂದು ಸರ್ಕಸ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ತರಲೆ ಮಾಡ್ತಾ ಇರ್ತೀವಿ. ಬಟ್ ಆ್ಯಕ್ಷನ್ ಅಂದಾಗ ನಾವು 4 ಜನನೂ ತುಂಬ ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಮಾಡ್ತೀವಿ. ಇವ್ನು ಟ್ರೈ ಮಾಡ್ತಾ ಇದ್ದಾನೆ ಆ್ಯಕ್ಟಿಂಗ್ ಮಾಡಿ, ಸ್ವಲ್ಪ ಟ್ರೈ ಮಾಡಿದೆ. ಇವ್ನು ಏನು ಗೊತ್ತಾ, ಹಿಂಗೆ ಮಾಡ್ತಾ ಇರ್ತಾನೆ, ಮಧ್ಯದಲ್ಲಿ ಅಂತಾನೆ, ಆಮೇಲೆ ಸೀರಿಯಸ್ ಆಗ್ಬಿಟ್ಟು ನಾನು ಅವ್ನು ನಗ್ತಾ ಅಂದ್ಬಿಟ್ಟ. ಆಮೇಲೆ ನೋಡಿದ್ರೆ ಇವ್ನು ಸೀರಿಯಸ್ ಆಗಿದ್ದಾನೆ. ಡೈರೆಕ್ಟರ್ ನಾವು ಬಯಸ್ಕೋಬೇಕು ಇವನಿಂದ. ಫ್ರೆಂಡ್ಸ್ ನನಗೆ ಗೊತ್ತಲ್ಲ, ನನಗೆ ನಗು ಮುಖ ಥರ ಇದೆ. ಇವ್ನು ಅಳ್ತಿದ್ರೆ ನಾವು ಅವನ್ನ ನೋಡಿದ್ರೆ ನೋಡಿ ಹಿಂಗಿರ್ತಾನೆ ಅಂತಾನೆ. ಅವಾಗ ನಾವು ಫ್ಲಾಟ್ ಕ್ಯಾಮ್ರಾ ಮುಂದೆ ಇನ್ನೇನು ಕಟ್ ತಗೊಳ್ಳೇಬೇಕು ಅಂತ ನಾವು ನಗ್ತೀವಿ. ಅವಾಗ ಡೈರೆಕ್ಟರ್ ಸರ್ ಸರಿಯಾಗಿ ಬೈತಾರೆ. ಸೊ ಆಲ್ಮೋಸ್ಟ್ ನಾವು ಮನೆಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಕಳಿಯೋಕ್ಕಿಂತ ಇಲ್ಲೇ ಟೈಮ್ ಕಳೀತೀವಿ ಜೊತೆಲಿ. ಸೊ ಇವರಿಬ್ಬರು ನನ್ನನ್ನು ಅಮ್ಮ ಅಂತಲೇ ಕರೀತಾರೆ. ನಾನು ಮಕ್ಳ ಥರನೇ ಬೈತಾ ಇರ್ತೀನಿ. ನನ್ನ ಮಕ್ಳಿಗೆ ಹೆಂಗೆ ಬೈಬೇಕೋ ಹಾಗೆ ಇವರಿಬ್ರಿಗೂ ಬೈತೀನಿ. ಪ್ರೀತಿ ಮಾಡ್ತೀನಿ ಅಲ್ವಾ? ಪ್ರೀತಿ ಓಕೆ ಮಾಡ್ತೀರಾ? ನಮ್ಮ ಚಿಕ್ಕಿ ಅಷ್ಟೇನಲ್ಲ, ಅಂದರೆ ಚಿಕ್ಕಮ್ಮನ ಅಷ್ಟೇನಲ್ಲ. ಇಂಥ ಮಕ್ಳು ಎತ್ತುಬಿಟ್ಟು ಇವಾಗ ಫೇವ್ರೆಟ್ ಫುಡ್ಗೆ ಹೋಗ್ಬೇಕು ಅಂದರೆ ಎಲ್ಲರಿಗೂ ಗೊತ್ತು, ಅದು ಕಾರ್ನು. ನೀವು ಬೇಬಿ ಕಾರ್ನ್ ಆಗಿರಲಿ, ಪಾಪ್ ಕಾರ್ನ್ ಆಗಿರಲಿ, ನಾರ್ಮಲ್ ಕಾರ್ನ್ ಆಗಿರಲಿ, ಎಲ್ಲ ಓಕೆ. ನೋಡಿ ಇಲ್ಲೇ ಇದೆ ಪ್ರೂಫು. ಅಯ್ಯಬ್ಬ, ಯಾರು ತಿನ್ನಬಾರ್ದು ಅಂತ ಬಚ್ಚಿಟ್ಟಿದ್ದಾರೆ ನೋಡಿ, ಇಲ್ಲಿದೆ ಪಾಪ್ಕಾರ್ನ್. ಇಲ್ಲ, ಇದು ಗುಂಡು ದಿನಾಗಲೂ ಅವ್ರ ಅಮ್ಮ ನನಗೋಸ್ಕರ ಲಂಚ ಅಂತ ಕೊಟ್ಟು ಕಳಿಸ್ತಾರೆ. ಆದರೆ ಇದನ್ನು ದಿನ ಅವನು ಬ್ಯಾಗಲ್ಲೇ ಇಟ್ಕೊಂಡು ವಾಪಸ್ ಹೋಗ್ಬಿಡ್ತಾನೆ, ನನಗೆ ಕೊಡೋದೇ ಇಲ್ಲ. ಅದಕ್ಕೆ ಇವತ್ತೇನು ಮಾಡಿದೆ, ಬ್ಯಾಗಿಂದ ತಗೊಂಡು ಮೇಲೆ ಎತ್ತಿಟ್ಬಿಟ್ಟೆ. ಇವತ್ತು ಅದು ಹೆಂಗೆ ತಿಂದೆ ಹೋಗ್ತೀನಿ ಅಂತ. ಸರ್ವ್ ಮಾಡೋ ಸ್ಪೆಷಲ್ ರೀತಿ ಹೇಳಿ ಅವನು ತುಂಬ ಹಿಂಗೆ ಚಕ್ಕ ಮಕ್ಳು ಹಾಕೊಂಡು ಕೂರೋದು. ಸೊ ಹಿಂಗಿರುತ್ತೆ, ಕೈ ಹಿಂಗೆ ಹಿಂಗೆ ಅಂತ ಇರ್ತಾನೆ. ಇಲ್ಲ ಇಲ್ಲ
ಆಮೇಲೆ ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಕೊಡ್ತಾನಮ್ಮ ಪಾಪ್ಕಾರ್ನ್ ಅಂತ. ಅಮ್ಮ ತಿನ್ನಕ್ಕೆ ಹೋಗ್ತಾರೆ, ಅಷ್ಟರಲ್ಲಿ ನಾವು ಹೇಳ್ತೀವಿ ಅಮ್ಮ ಇದೆಲ್ಲ ಸುಳ್ಳು. ಗುಂಡು. ಓಕೆ, ಇವಾಗ ಇಂಪಾರ್ಟೆಂಟ್ ಕ್ವಶನ್, ಯಾರ್ ಫೇವ್ರೆಟ್? ಯಾರಲ್ಲಿ? ನಮ್ಮಿಬ್ಬರಲ್ಲಿ ಯಾರು ಫೇವ್ರೇಟ್? ನನಗೆ ಪಪ್ಪನೇ ಫೇವ್ರೇಟ್. ನಮ್ಮಿಬ್ರಲ್ಲಿ ನಿಮ್ಮಿಬ್ಬರಲ್ಲಿ ಆಬ್ವಿಯಸ್ಲಿ ನನಗೆ ಅಮ್ಮು ಫೇವ್ರೇಟ್. ಗೊತ್ತಲ್ಲ, ಅದೇ ಸ್ವಲ್ಪ ನೋಡಿ. ಯಾಕಂದ್ರೆ ಗುಂಡು ಫಸ್ಟ್ ಅವಳೆ ಹುಟ್ಟಿದಲ್ವ ಮಗ, ಫಸ್ಟ್ ಫೇವ್ರೇಟ್ ಅವಳೆ, ಸೆಕೆಂಡ್ ಫೇವ್ರೇಟ್ ನೀನೇ ಬಂಗಾರಿ. ಸೆಕೆಂಡ್ ಫೇವ್ರೇಟ್ ಟೂ ದೊಡ್ಡದು, ಅಯ್ಯೋ ಟೂ ನೋಡೋಕ್ಕೂ ದೊಡ್ಡದು. ಅದು ಎಷ್ಟು ಅಂದ್ರೆ ಎಲ್ಲ ಬೈಕೋಬಹುದು, ನಮ್ಗೇನಿಲ್ಲ. ದೊಡ್ಡದು ಮೀನ್ಸ್ ಇಲ್ಲ. ಫಸ್ಟ್ ಫೇವ್ರೇಟ್ ಯಾರು ಹೇಳಿ? ನೀನೇ. ಯಾಕಂದ್ರೆ ಗೊತ್ತಾ ಫ್ರೆಂಡ್ಸ್, ಫಸ್ಟ್ ಫೇವ್ರೇಟ್ ಯಾವಾಗ್ಲೂ ವರ್ಧಾ ನಂದ ಕೃಷ್ಣನ್ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ನಾನು ನಮ್ಮ ಡ್ಯಾಡಿ ಜೊತೆ ಆರಾಮ್ಸೆ ಇರ್ತೀನಿ ಮೇಲೆ. ಹೆವಿ ಕ್ವಾಟ್ಲೆ ಕೊಡ್ತಾ ಇರ್ತಾನೆ ಪಾಪ. ಅವ್ರು ಯಾಕಾದ್ರೂ ಸೇರ್ಕೊಂಡು ನನ್ನ ಜೊತೆ ಅಂತ. ಅಪ್ಪನ ಪಾಸ್ವರ್ಡ್ ಗೊತ್ತು, ಅಪ್ಪನ ಇಮೇಲ್ ಐ ಡಿ ಗೊತ್ತು, ಇಮೇಲ್ ಪಾಸ್ವರ್ಡ್ ಗೊತ್ತು, ಅವ್ರು ಯಾವಾಗ ಯಾವ ಕಾಲ್ ಬರುತ್ತೆ ಆಫೀಸಿಂದ ಅಂತ ಗೊತ್ತು, ಆ ಕಾಲಲ್ಲಿ ಯಾರು ಇರ್ತಾರೆ, ಅವಳು ಇವ್ರಿಗೆ ಕೋಡ್ಬಲೆ ಕೊಡ್ತಾರ, ಚಕ್ಲಿ ಕೊಡ್ತಾರ ಅಂತ ಗೊತ್ತು. ಹಿ ನೋಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. 2 ವೀಕ್ಸ್ ಆದ್ರೆ ಇವನೇ ಅವ್ರ ಜಾಗದಲ್ಲಿ ಕುತ್ಕೊಂಡು ವರ್ಕ್ ಏನ್ ಗೊತ್ತಾ ಫ್ರೆಂಡ್ಸ್, ಅದು ನಾನು ರೆಸ್ಪೆಕ್ಟ್, ರೆಸ್ಪೆಕ್ಟ್ ಎಲ್ಲ ಅದು ಮಾಡಿದೀನಿ. ಅದಕ್ಕೆ ಅದು ಎಲ್ಲ ಬ್ಯಾಂಕ್ ಅಕೌಂಟ್ ಬರ್ಕೋತಾನೆ, ಎಷ್ಟು ಲೋನ್ ಇದೆ ಅಂತಲೂ ಗೊತ್ತು, ಯಾವುದೋ ತಿಂಗಳಲ್ಲಿ ಎಷ್ಟು ಕಟ್ಟಬೇಕು ಅಂತಲೂ ಗೊತ್ತು. ಈ ನೋಸ್ ಎವ್ರಿಥಿಂಗ್. ಸೊ ಅವ್ನು ನಂದು ಟ್ರೈ ಮಾಡ್ದ, ಫೋನ್ ನಮ್ಮ ಪಾಸ್ವರ್ಡ್ ಹೋಗಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದೆ. ಸೊ ನಂದು ಇನ್ನೂ ಅದಕ್ಕೆ. ಆದರೆ ನನಗೆ ಗೊತ್ತಿಲ್ಲ ಅಂದರೆ ಇವರಿಬ್ರು ಗೊತ್ತು. ಸೊ ಸ್ವಲ್ಪ ಲೆಫ್ಟ್ ಔಟ್. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಬೆಸ್ಟ್ ಮೂಮೆಂಟ್ ಅಮ್ಮ ನಮಗೆ. ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಒಂದು ಶೋ ಮಾಡಬೇಕಾದ್ರೆ ನನಗೆ ನಿಜ ಗೊತ್ತಿರಲಿಲ್ಲ. ಎಲ್ಲರ ಫ್ಯಾಮಿಲಿ ಬಂದುಬಿಟ್ಟು ಸರ್ಪ್ರೈಸ್ ಕೊಡುವಾಗ ಸಡನ್ನಾಗಿ ಇವರಿಬ್ಬರು ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಂದರು. ಸುದರ್ಶನ್ ಬಂದವರು ನಾನೇನೋ ಶ್ರೇಷ್ಠನ್ ಕರ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡ್ರೆ ರಿಯಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರಿಬ್ಬರು ಬಂದಿದ್ದು ಎಷ್ಟು ಖುಷಿ ಆಯಿತು ಅಂದರೆ ಅದ್ರ ಜೊತೆಗೆ ಲೆಟ್ರ್ಗಳು ಬರ್ಕೊಂಡು ಬಂದಿದ್ರು. ಇವರೇ ಬರ್ಕೊಂಡು ಬಂದಿದ್ರು ಲೆಟರು. ಆಮೇಲೆ ಒಂದು ಸೀರೆ, ಮೂಗ್ಬೊಟ್ಟು, ನೇಲ್ ಪಾಲಿಶು, ಅಂದರೆ ನನಗೆ ಈಗ ಹೇಳುವಾಗಲೂ ನಾನು ಒಂಥರ ಇಮೋಷ್ನಲ್ ಆಗ್ತಿದ್ದೀನಿ. ಬಿಕಾಸ್ ಈ ಥರ ಅನ್ಕಂಡೀಷ್ನಲ್ ಲವ್ ಸಿಗೋದು ಇಟ್ ಈಸ್ ನಾಟ್ ಈಸಿ. ಅಂದರೆ ಅದನ್ನು ನಾವು ಕಾಸು ಕೊಟ್ಟು ತೊಗೊಳಕ್ಕಾಗಲ್ಲ. ಇದು ತುಂಬ ಜೆನ್ಯೂನಾಗೆ ಪ್ರೀತಿ ಮಾಡ್ತಾರೆ. ನಾವು ಜಗಳನೂ ಆಡ್ತೀವಿ, ಬೈಕೊಳ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಆ ಪ್ರೀತಿ ಅನ್ನೋದೇನಿದೆಯಲ್ಲ, ಆಲ್ಮೋಸ್ಟ್ 2.5 years ಆಯಿತು ನಾವುಗಳು ಕೆಲಸ ಮಾಡೋಕ್ಕೆ ಶುರು ಮಾಡಿ. ಆ ಬಾಂಡ್ ಇನ್ನೂ ಹಾಗೆ ಸ್ಟ್ರಾಂಗ್ ಆಗಿದೆ, ಹಾಗೆ ಇರಲಿ ಟಚ್. ಸೊ ದ್ಯಾಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. ನಾನು ಅದನ್ನು ನೀಟಾಗಿ ಲ್ಯಾಮಿನೇಟ್ ಮಾಡಿಸಿ ಇನ್ನೂ ಮನೇಲಿ ಇಟ್ಕೊಂಡಿದ್ದೀನಿ. ಯಾವತ್ತಾದರೂ ಸ್ವಲ್ಪ ಲೋ ಅನಿಸಿದ್ರೆ ಅದನ್ನು ಓದ್ತೀನಿ, ನಿಜ ಖುಷಿ ಆಗುತ್ತೆ. ನೀವು ಯಾಕೆ ನಮ್ಮ ಸೀರಿಯಲ್ ನೋಡಬೇಕು ಅಂದರೆ ನಾನು ಹೇಳಲ್ಲ, ಇವ್ರು ಹೇಳ್ತಾರೆ. ನಮ್ಮ ಸೀರಿಯಲ್ ನೀವು ಯಾಕೆ ನೋಡಬೇಕು ಅಂದರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಒಳ್ಳೆ ಮೆಸೇಜ್ ಇದೆ. ಆ ಮೆಸೇಜನ್ನು ಸಾಕಷ್ಟು ಜನ ಆಲ್ರೆಡಿ ಇನ್ಸ್ಪಿರೇಷನ್ ತೊಗೊಂಡು ಓದ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಈ ಥರ ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿದ್ದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಮ್ಮ ಸೀರಿಯಲ್ ಜಸ್ಟ್ ಟೈಮ್ ಪಾಸ್ ಅಷ್ಟೇ ಅಲ್ಲ, ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಮನ್ನು ಇನ್ಸ್ಪೈರ್ ಕೂಡ ಮಾಡುತ್ತೆ. ಸೊ ಪ್ಲೀಸ್, ಇದರಲ್ಲಿ ಎಲ್ಲ ಇದೆ. ಏನು ಕಾಮಿಡಿ, ಅಳೋದು, ಎಲ್ಲ ಲೈಕ್ ವಿಲನ್ನು, ಅದು ಇದು ಎಲ್ಲ ಇದೆ. ನಮ್ಮ ಸೀರಿಯಲ್ ನೋಡಿ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದು ಇವಾಗ ಟರ್ನ್ ಓವರ್ ತಗೊತಿದ್ದೆ. ಇವಾಗ ಐ ಆಮ್ ಭಾಗ್ಯ, ನಾನು ಭಾಗ್ಯ ಅನ್ನೋದು ಚೇಂಜ್ ಆಗ್ತಿದೆ. ಸೊ ಅಮ್ಮ ಹೇಗೆ ಆಡಿಯನ್ಸ್ ಮುಂದೆ ಬರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅದೇ ಥರ ಅಮ್ಮ ಬರ್ತಿದ್ದಾರೆ. ಅದನ್ನು ಮಿಸ್ ಮಾಡ್ಕೊಬೇಡಿ. ನಮ್ಮ ಸೀರಿಯಲ್ನ ನೋಡ್ತಾನೇ ದಿನ 7:30ಗೆ ಕಲರ್ಸ್ ಕನ್ನಡದಲ್ಲಿ, 7 o'clockಗೆ ಸಾರಿ 7 o'clockಗೆ ಇವರು ಭಾಗ್ಯ, ನೀವು ಭಾಗ್ಯ, ನಾನು ಭಾಗ್ಯ. ಭಾಗ್ಯ.